ಅಯ್ಯೋ ದೇವ್ರೆ, ಇನ್ ಸ್ವಲ್ಪ ಹೊತ್ತಿಗೆ ವಲ್ಲಭ ಅಮೂಲ್ಯ ಬಂದ್ಬಿಡ್ತಾರೆ. ಅದನ್ನ ನೆನ್ಸ್ಕೊಂಡ್ರೆ ನನ್ ತಲೆ ಎಲ್ಲ ಕೆಡ್ತಾ ಇದೆ. ನಾನು ಕೇಶವ ಮನೆಗ್ ಮದ್ವೆ ಆಗಿ ಬಂದಾಗ ಈ ಮನೆಯವ್ರು ಮಾತ್ರ ಇದ್ರು ಮಂಗಳಾರತಿ ಎತ್ತಕ್ಕೆ. ಈಗ ಇಬ್ರು ಮನೆಯವರು ಇದ್ದಾರೆ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಮೀನಾ, ಹಾ ಕೇಶವ, ಒಳಗ್ ಬಾ. ಮೀನಾ, ಹೇಳು ಕೇಶವ. ಯಾಕೊಂತರ ಇದ್ಯಾ? ಒಂಥರನ? ಹಾಗೇನಿಲ್ವಲ್ಲ. ವಲ್ಲಭ ಎಲ್ಲಿ? ವಲ್ಲಭ ಕಾಲೇಜು. ನಿಜ ಹೇಳು ಮೀನಾ, ವಲ್ಲಭ ಎಲ್ಲೋಗಿದ್ದಾನೆ? ಆಗ್ಲೇ ಇನ್ನು ಕೇಳಿಸ್ಕೊಳ್ಳಿಲ್ವ ಕೇಶವ? ಅವ್ನು ಕಾಲೇಜ್ ಹೋಗಿರೋದು. ಸುಳ್ಳು. ನನ್ನ ತಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮನ್ ನೋಡ್ಕೊಳ್ಳೋ ವಿಷಯ ಬಂದಾಗ ಅಪ್ಪ ಹೇಳ್ದೆ ಹೋಗ್ಲಿ, ಆ ಜವಾಬ್ದಾರಿನ ಅವ್ನು ನಿಭಾಯಿಸ್ತಾನೆ. ಅಂಥದ್ರಲ್ಲಿ ಅಪ್ಪ ಹೇಳಿದ್ಮೇಲೂ ಕಾಲೇಜು ಅಂತ ಹೋಗಿದ್ದಾನೆ ಅಂದ್ರೆ ನಾನು ನಂಬಲ್ಲ. ಹೇಳು, ವಲ್ಲಭ ಎಲ್ಲೋಗಿದ್ದಾನೆ? ಏನಾದ್ರೂ ಎಡವಟ್ ಆಗಿದೆಯಾ? ನೀನಾ, ನಿನ್ನೇ ಕೇಳ್ತಿರೋದು. ಏನೋ ಕೇಶವ, ನೀನು ದಡ್ಡನ್ ತರ ಮಾತಾಡ್ತೀಯಲ್ಲ. ವಲ್ಲಭ ಏನು ಸುಮ್ನೆ ಕಾಲೇಜ್ಗೆ ಹೋಗಿಲ್ಲ. ಅವ್ನ್ದೇನೋ ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡ್ಬೇಕಂತೆ. ಇವತ್ತೇ ಲಾಸ್ಟ್ ಡೇಟ್ ಅಂತೆ. ಅದಕ್ಕೆ ಹೋದ್ನಪ್ಪ. ಅವನು ಹೋಗಲ್ಲ ಅಂತ ಹೇಳ್ತಿದ್ದ. ನಾನು ಅತ್ತೇನೆ ಅದ್ ಇಂಪಾರ್ಟೆಂಟು, ಹೋಗು ಅಂತ ಕಳ್ಸಿದ್ವಿ. ಇಷ್ಟಕ್ಕೆಲ್ಲ ಡೌಟ್ ಪಟ್ರೆ ಹೇಗೆ ಕೇಶವ? ಮೀನಾ, ನಿಜವಾಗ್ಲೂ ಅಷ್ಟೇನಾ? ಮತ್ತೇನಿರುತ್ತೆ ಕೇಶವ? ಈಗ ಮಾವ ವಲ್ಲಭನ ಹತ್ರ ಏನ್ ಹೇಳಿದಾರೆ ಹೇಳು? ನೀನು ಕಲೆಕ್ಟರ್ ಆಗ್ಬೇಕು ಅಂತ. ಈಗ ವಲ್ಲಭ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಪ್ರಾಜೆಕ್ಟ್ ಮಾರ್ಕ್ಸ್ ಸಿಗಲ್ಲಪ್ಪ. ಮಾರ್ಕ್ಸ್ ಬರ್ಲಿಲ್ಲ ಅಂದ್ರೆ ಹಾಲ್ ಟಿಕೆಟ್ ಕೊಡೋದಿಲ್ಲ. ಹಾಲ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಎಕ್ಸಾಮ್ ಬರೆಯೋಕ್ ಆಗಲ್ಲ. ಎಕ್ಸಾಮ್ ಬರೆಯಕ್ಕಾಗದೆ ಕಲೆಕ್ಟರ್ ಆಗಕ್ಕಾಗತ್ತೆ ಹೇಳು? ಒಂದು ಪ್ರಾಜೆಕ್ಟ್ ವರ್ಕ್ ಇಂದ ಆಗತ್ತಾ? ಹ್ಞೂ, ಮತ್ತೆ. ಆದ್ರೂ ವಲ್ಲಭ ನಿಮ್ಮನ್ನ ಬಿಟ್ಟೋಗೋದು ಅಂದ್ರೆ... ನೋಡು ಕೇಶವ, ನನಗೆ ಮೊದ್ಲೇ ತಲೆ ಕೆಟ್ಟೋಗಿದೆ. ನೀನ್ ಈ ತರ ಕ್ವಶನ್ ಕೇಳಿ ನನಗೆ ಸಿಟ್ಟು ಬರ್ಸ್ಬೇಡ. ಮೊದ್ಲೇ ನಾನು ಆತಂಕದಲ್ಲಿದ್ದೀನಿ. ಆತಂಕದಲ್ಲಿದ್ಯಾ? ಯಾಕೆ? ಅದು ಅದು ಹಾ, ಎದುರುಗಡೆ ಮನೇಲಿ ಅಷ್ಟೆಲ್ಲ ರಾಧಾಂತ ಆಗಿದೆಯಲ್ಲ, ಅದಕ್ಕೆ ಕಣೋ. ಅದಕ್ಕೆ ನೀನ್ ಯಾಕೆ ಆತಂಕದಲ್ಲಿದ್ಯಾ? ಯಾಕಂದ್ರೆ ಅದ್ ಅತ್ತೆ ತವ್ರ ಮನೆ ಅಲ್ವೇನೋ. ಅವ್ರ ತವ್ರ ಮನೇಲಿ ಇಷ್ಟೆಲ್ಲ ಆಗಿದೆ ಅಂತ ಅತ್ತೆ ಬೇಜಾರಲ್ಲಿದ್ದಾರೆ. ಹಾಗಿರ್ಬೇಕಾದ್ರೆ ನಾನ್ ನಾರ್ಮಲ್ ಆಗಿರಕ್ಕಾಗತ್ತೆ ಹೇಳು? ಏನು ಅಂತ ಪ್ರಶ್ನೆ ಕೇಳ್ತಿ ಕೇಶವ? ಹೋಗ್ ಕೆಲ್ಸ ನೋಡು. ನೋಡ್ದ ಗಿರಿಜಾ, ನಮ್ಮ ಅಮೂಲ್ಯ ಎಂತ ಕೆಲಸ ಮಾಡ್ಬಿಟ್ಲು. ಈಗ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ಯಾವ ಹುಡುಗನ ಜೊತೆ ಹೋಗಿದ್ದಾಳೋ ಅದು ನನಗ್ ಗೊತ್ತಿಲ್ಲ. ಅವಳು ಮತ್ತೆ ಇಲ್ಲಿಗೆ ಬರ್ಬಾರ್ದು ಗಿರಿಜಾ. ಅವಳೇನಾದ್ರೂ ನನ್ ಗಂಡನ್ ಕಣ್ಣಿಗೆ ಬಿದ್ರೆ ಮುಗ್ದೋಯ್ತು. ಅವಳನ್ನ ಕೊಂದು ಬಿಡ್ತಾರೆ ಗಿರಿಜಾ. ಹಾಗೆಲ್ಲ ಏನಾಗಲ್ಲ ಅದಕ್ಕೆ, ನೀವ್ ಸಮಾಧಾನ ಮಾಡ್ಕೊಳ್ಳಿ. ಆದ್ರೂ ಅಮ್ಮ ಯಾಗಿರ್ಜೆ ಹೀಗ್ ಮಾಡ್ಬಿಟ್ಲು? ಅವಳು ಪ್ರೀತಿಸ್ತಾ ಇರೋ ವಿಷಯ ಒಂದು ಮಾತು ನನ್ನ ಹತ್ರ ಆದ್ರೂ ಹೇಳ್ಬೋದಾಗಿತ್ತಲ್ವಾ? ಅವಳು ಮೊದ್ಲೇ ಹೇಳಿದ್ರೆ ನಾವ್ ಏನಾದ್ರೂ ಮಾಡಿ ಸೂರ್ಯನ ಒಪ್ಪಿಸ್ತಿದ್ವಿ. ಇದೆಲ್ಲ ಆಗ್ತಾ ಇರ್ಲಿಲ್ಲ. ತಪ್ಪು ಮಾಡ್ಬಿಟ್ಲು ಹುಡುಗಿ. ಏನ್ ಮಾಡೋದಮ್ಮ, ಎಲ್ಲ ದೇವ್ರಿಚ್ಛೆ ಅಂತೆ ಆಗೋದು. ನಾವೇನು ಅನ್ಕೋತೀವಿ, ಕಡೆಗೆ ಅದು ದೇವ್ರ ನಿರ್ಧಾರ ಮಾಡೋ ಹಾಗೆ ಆಗೋದಲ್ವಾ? ಆದ್ರೂ ಗಿರಿಜಾ, ಮನ್ಸಿಗೆ ತುಂಬಾ ನೋವಾಗ್ತದೆ ನೋಡು. ಇದು ದೇವ್ರಿಚ್ಛೆ ಅಂತ ಹಾಗೆಲ್ಲ ಬಿಡಕ್ಕಾಗಲ್ಲ. ಯಾಕೆಂದ್ರೆ ಅಮ್ಮ ನಾನ್ ಹೆತ್ತ ಮಗಳು. ಇನ್ಯಾವತ್ತೂ ನಾನು ನೋಡಕ್ಕಾಗಲ್ಲ, ಅವಳ ಜೊತೆ ಮಾತಾಡಕ್ ನನ್ನನ್ನು ಎಷ್ಟು ಕಾಡ್ತಾ ಇದೆ ಗೊತ್ತಾ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಆ ದೇವ್ರು ನನಗೆ ಈ ಶಿಕ್ಷೆ ಕೊಟ್ಬಿಟ್ಟ. ಗಿರಿಜಾ, ನನಗೀಗ ಗೊತ್ತಾಯ್ತು. ಅವತ್ ನೀನು ಅಮೂಲ್ಯಗೆ ನನ್ನ ಆಶೀರ್ವಾದ ಅಂತ ಒಂದ್ ಚಿನ್ನದ ಸರ ಕೊಟ್ಟಿಯಲ್ಲ, ಆ ಚಿನ್ನದ ಸರನ ತಗೊಂಡ್ ಬಂದು ನಿನ್ ಮುಖಕ್ಕೆ ಬಿಸಾಕಿ
ನಿನಗೆ ಅವಮಾನ ಮಾಡಿ ನಿನ್ ಕಣ್ಣಲ್ಲಿ ನೀರು ಹಾಕ್ಸಿದ್ನಲ್ಲ, ಅದಕ್ಕೆ ಆ ದೇವರು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ. ಮನೆ ಮಗಳಿಗೆ ಕಣ್ಣೀರ್ ಹಾಕ್ಸಿದಕ್ಕೇನೆ ನನ್ ನೆಮ್ಮದಿಗೆ ಬೆಂಕಿ ಬಿದ್ದಿದೆ. ಅಯ್ಯೋ, ಯಾಕದ್ಕೆ ಹಾಗೆಲ್ಲ ಮಾತಾಡ್ತೀರಾ? ಹಾಗೆಲ್ಲ ಮಾತಾಡ್ಬೇಡಿ, ಅದಕ್ಕೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಅಮ್ಮ ಮಾಡಿದ ಒಂದು ಸಣ್ಣ ತಪ್ಪನ್ನ ಅವಳ ಬದುಕನ್ನೇ ನುಂಗಾಗ್ತಾ ಇದೆ. ಇದು ಅವಳಿಗೂ ಗೊತ್ತೇ ಇಲ್ಲ. ನೋಡು ಗಿರಿಜಾ, ನೀವ್ ಯಾಕದ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅದಕ್ಕೆ ನನ್ ಮಾತು ಕೇಳಿ. ಅದಕ್ಕೆ ನಮ್ಮಮ್ಮ ಎಲ್ಲೇ ಇದ್ರು, ಹೇಗೆ ಇದ್ರು, ತನ್ನ ಗಂಡ ಜೊತೆ ಖುಷಿ ಆಗಿರ್ತಾಳೆ, ಸಂತೋಷವಾಗಿ ನೆಮ್ಮದಿ ಆಗಿರ್ತಾಳೆ. ಅದಕ್ಕೆ ನಿನ್ ಬಾಯಿ ಹರಕೆಯಿಂದ ನನ್ನ ಅಮ್ಮ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಒಟ್ಟಲ್ಲಿ ನನ್ ಕಣ್ಣಿಗೆ ಮಾತ್ರ ಬೀಳ್ಬಾರ್ದು. ಅವ್ಳು ಬಿದ್ರೆ ಅಷ್ಟೇ ಅವನ ಕೊಂದ್ಬಿಡ್ತಾರೆ. ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ. ನೀವಮ್ಮ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಅಳ್ತಿರುವಾಗ ಅಮೂಲ್ಯ ನನ್ ಮಗನ್ ಜೊತೆಗೆ ಇದ್ದಾಳೆ ಅಂತ ಹೇಳೋಕೆ ನನಗ್ ಬಾಯೇ ಬರ್ತಾ ಇಲ್ಲ. ನಾನ್ ತಗೊಂಡಿರೋ ಈ ನಿರ್ಧಾರ ನಿಮ್ ಮನಸ್ಸಿಗೆ ತುಂಬಾ ಆಘಾತ ಆಗ್ಬೋದು ಅತ್ತಿಗೆ. ಆದ್ರೆ ಅಮ್ಮನ ಈಗ ಯಾರು ಏನ್ ಮಾಡೋದಕ್ಕೂ ಆಗೋದಿಲ್ಲ ಅತ್ತಿಗೆ. ಯಾಕೆಂದ್ರೆ ಅವಳೀಗ ನನ್ನ ಸೊಸೆ. ಅತ್ತೆ, ಏನಾಯ್ತತ್ತೆ? ಮೀನಾ, ಚಿನ್ನಕ್ ಫೋನ್ ಮಾಡ್ದೆ ಕಣೆ. ಇನ್ನ ಸ್ವಲ್ಪ ಹೊತ್ತಲ್ಲಿ ಅವ್ರು ಬರ್ತಾರಂತೆ. ನನ್ಗೆ ಯಾಕೋ ಕೈ ಕಾಲೇ ಆಡ್ತಾ ಇಲ್ಲ ಮೀನಾ. ನೆನೆಸ್ಕೊಂಡ್ರೆ ನನಗ್ ಭಯ ಆಗ್ತಾ ಇದೆ ಮೀನಾ. ಗಿರ್ಜಾ, ಸಂಜೆ ಇಲ್ಲೇನ್ ಮಾಡ್ತಾ ಇದ್ರಿ ನೀವು ಹೊರಗಡೆ? ಅದು ಏನದು? ಅದು ಯಾಕೆಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು? ಏನಿಲ್ಲ ರೀ, ಏನಿಲ್ಲ. ಹಾ, ವಲ್ಲಭ ಇನ್ನು ಕಾಲೇಜ್ಗೆ ಹೋದವನು ಬಂದಿಲ್ಲ. ವಲ್ಲಭ ಇಷ್ಟೊತ್ತಾರು ಮನೆಗೆ ಬಂದಿಲ್ವಾ? ಕತ್ತೆ ಬಡವಾ, ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವನಿಗೆ. ಏನು ಗಾಬರಿ ಆಗ್ಬೇಡ, ಏನೋ ಅನ್ನೋ. ಚಿನ್ನು, ಗಿರಿಜಾ ಯಾರು ಬಂದ್ಯಾರ ನೋಡು. ಎಷ್ಟು ದಿನ ಆಯ್ತಮ್ಮ ನಿನ್ ನೋಡಿ. ಬಾ ಒಳಗೆ.
ಅಮ್ಮ ಎಲ್ಲೋಗಿದೆ ಕಂದ? ನಿನ್ಗೇನಾಯ್ತು ಅಂತ ಎಷ್ಟು ಆತಂಕದಲ್ಲಿದೆ ಗೊತ್ತಾ? ಯಾಕೆ ಈ ತರ ಮಾಡ್ದೆ? ಯಾಕೆ ಮನೆ ಬಿಟ್ಟು ಹೋದೆ? ನೀನ್ ಯಾರ ಜೊತೆನೋ ಓಡೋಗಿದ್ಯಾ ಅಂತ ಸುದ್ದಿ ಆಗಿತ್ತು. ನಿನ್ ಗೊತ್ತು ಮಗಳೇ, ಅದೆಲ್ಲ ಸುಳ್ಳು ಸುದ್ದಿ ಅಂತ. ಅಮ್ಮ, ನೀನ್ ಎಲ್ಲಿಗೆ ಹೋಗಿದ್ದೆ? ಅಲ್ಲ, ಮದ್ವೆ ಮನೆಯಿಂದ ಹೇಳ್ದೆ ಕೇಳ್ದೆ ಹಾಗೆಲ್ಲ ಹೋಗ್ತಾರ ಅಮ್ಮ? ಅಲ್ಲ ಕಂದ, ನಾವೇನ್ ಅನ್ಕೋಬೇಕು ಹೇಳು? ನೀನ್ ಗೊತ್ತಾ, ಗಂಡಿನ ಕಡೆಯವ್ರು ಬಂದು ನಿಮ್ಮಪ್ಪನ್ಗೆ ಎಷ್ಟೆಲ್ಲ ಅವಮಾನ ಮಾಡಿದ್ರು ಅಂತ. ಅಮ್ಮ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ನಿಮ್ಮಪ್ಪ ನೋಡು ಎಷ್ಟು ಕೋಪ ಅಂತ. ನೀನ್ ಎಲ್ಲಾದ್ರೂ ಹೋಗ್ಬೇಕಾಗಿತ್ತಲ್ವಾ? ಇವ್ರ ಕೋಪ ಕಡಿಮೆ ಆದ್ಮೇಲೆ ಬರ್ಬೇಕಾಗಿತ್ತು. ಹೋಗ್ಲಿ ಬಿಡು, ಏನಾದ್ರೂ ಮಾಡೋಣ. ಅಮ್ಮ ಬಂದಿದ್ದಾಳೆ ನೋಡು, ಬಂದಿದ್ದಾಳೆ. ಇನ್ನೇನು ಚಿಂತೆ ಇಲ್ಲ ರೀ. ನೀವು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ರಿ. ಯಾಕಂದ್ರೆ ಅವ್ರಿಗೂ ಗೊತ್ತಾಗಿದೆ ತಾನ್ ಮಾಡಿದ ತಪ್ಪು ಅಂತ. ಅದಕ್ಕೆ ವಾಪಸ್ ಬಂದಿದ್ದಾಳೆ ರೀ. ನೋಡಿ, ಯಾವ ಹುಡುಗನೂ ಇಲ್ಲ, ಯಾರು ಇಲ್ಲ, ಎಲ್ಲ ಬರೀ ಗಾಳಿ. ನೋಡ್ರಿ, ಬಂದಿದ್ದಾಳೆ ನೋಡ್ರಿ. ನಮ್ಮಮ್ಮ ಏನಿದು? ಇದು ಅಂದ್ರೆ ನಿನ್ ಮದ್ವೆ ಆಗುತ್ತಾ? ನಿನ್ ಮದ್ವೆ ಮಾಡ್ಕೊಂಡು ಇಲ್ಲಿಗ್ ಬಂದಿದ್ಯಾ? ಅಂದ್ರೆ ಊರಲ್ಲೆಲ್ಲ ಹರಡ್ತಾರೋ ಸುದ್ದಿ ನಿಜನಾ? ಅಮ್ಮ, ಅದು ಎಂತ ಕೆಲ್ಸ ಮಾಡ್ಬಿಟ್ಯೆ? ಅಲ್ಲ, ನಮ್ಮನ್ ಬಿಟ್ಟು ಹೋಗಕ್ ಇಷ್ಟ ಇಲ್ದೆ ಮುಹೂರ್ತ ಟೈಮಲ್ಲಿ ಹೇಳ್ದೆ ಕೇಳ್ದೆ ಹೋಗಿದ್ಯಾ. ಈಗ ಮುಹೂರ್ತ ಮೀರಿದ್ ಗೊತ್ತಾಗಿದ್ಮೇಲೆ ವಾಪಸ್ ಬಂದ್ ನಿಂತಿದ್ಯಾ ಅಂತ ನಾನ್ ಅನ್ಕೊಂಡೆ. ಹಾಗಾದ್ರೆ ಈ ತಪ್ಪನ್ನ ನೀನ್ ಅರ್ಥ ಮಾಡ್ಕೊಂಡು ವಾಪಸ್ ಬಂದಿದ್ದಲ್ವಾ? ನಿಮ್ಮಪ್ಪ ಎಂತ ಒಳ್ಳೆ ಸಂಬಂಧ ನೋಡಿದ್ರು, ನೀನ್ ನೋಡಿದ್ರೆ ಓಡೋಗಿ ಮದ್ವೆ ಆಗಿ ಈಗ ಬಂದ್ ನಿಂತಿದ್ಯಾ? ಹೇಳೆ, ಯಾರೇ ಅವನು? ಹೇಳೆ. ಅಮ್ಮ, ನನ್ ಮಾತ್ ಕೇಳಿಸ್ಕೊಳ್ಳಿ. ಅದೇನು ಮಾತಾಡಕ್ಕೆ ಸೈಲೆಂಟ್ ಆಗಿರ್ಬೇಕು. ಅಂತೂ ನೀನ್ ಅನ್ಕೊಂಡವನ್ನ ಕಟ್ಕೊಂಡ್ ಬಂದ್ಬಿಟ್ಟೆ ಅಲ್ವಾ? ನಾವ್ ಯಾರು ನಿನ್ ಲೆಕ್ಕನೇ ಇಲ್ಲ ಅಲ್ವಾ? ನಿಂಗೆ ನಮ್ಮ ಮನೆ ಮಾನ ಮರ್ಯಾದೆಗಿಂತ ನಿನ್ನ ಪ್ರೀತಿ ಮಾಧವನ ಹೆಚ್ಚಾಗ್ಬಿಟ್ಟ. ಯಾರೇ ಅವನು? ನನ್ನ ಕಣ್ ತಪ್ಸಿ ನಿನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆದವನು ಎಲ್ಲಿ ಅವನು? ನಿನ್ನ ಮದುವೆ ಆಗ್ಬೇಕಾದ್ರೆ ಧೈರ್ಯ ಇತ್ತು, ಈಗ ನಮ್ಮ ಮುಂದೆ ಬರೋದಕ್ಕೆ ಧೈರ್ಯ ಇಲ್ವಾ? ಎಂತ ಹೇಳಿನ ಮದುವೆ ಮಾಡ್ಕೊಂಡ್ ಬಂದಿದ್ಯೆ? ಒಳ್ಳೆ ಒಳ್ಳೆ ಇಲಿ ತರ ಕಾರಲ್ಲಿ ಕುತ್ಕೊಂಡಿದ್ದಾನೆ. ಇಲ್ಲೇ ಕೇಳ ಅವನಿಗೆ.
ಇವತ್ತು ಸುಮ್ಮನೆ ಬಿಡಲ್ಲ. ಈಗೇನು ಅಮೂಲ್ಯನ ಮದ್ವೆ ಆಗಿರೋ ಅಂತ ಗೊತ್ತಾಗ್ಬೇಕು ತಾನೆ? ನಾನ್ ತೋರಿಸ್ತೀನಿ. ಇವನೇ ಅಮೂಲ್ಯನ ಮದ್ವೆ ಆಗಿರೋನು. ನೀನು ಅವನು ಮದುವೆ ಆಗಿದ್ಯಾ? ಏನ ಬಂದಿರೋ ನಿನ್ಗೆ? ಅಮ್ಮ ಅಮ್ಮ ಪ್ರೀತಿಗೆ ಬೇರೆ ಹುಡ್ಕನಲ್ವಾ? ಇನ್ ನೋಡಿದ್ರೆ ಬಲ್ಲಪ್ಪನ್ ಮದುವೆ ಆಗ್ತವೆ. ಅಯ್ಯೋ ಅದ್ ನನಗೂ ಅರ್ಥ ಆಗ್ತಿಲ್ಲ. ಇರು ಒಂದ್ ನಿಮಿಷ. ನಮ್ ಶತ್ರು ಮಗ ಕಣವನು. ನಮ್ ಜೊತೆ ಶತ್ರುತ್ವ ಇಟ್ಕೊಳ್ಳೋ ಯೋಗ್ಯತೆ ಅಂತ ಮದುವೆ ಆಗಿದ್ಯಾ? ಇದ್ಯಾಕೆ ಸಾಧ್ಯ? ಯಾಕೆ ಹಿಂಗ್ ಮಾಡ್ದೆ? ಏನಾಯ್ತು? ದೊಡ್ಡಪ್ಪ, ಇವಳನ್ನ ಕೇಳಿ ಏನು ಪ್ರಯೋಜನ ಇಲ್ಲ ದೊಡ್ಡಪ್ಪ. ನಮ್ಮ ಮನೆ ಮಾನ ಮರ್ಯಾದೆ ತೆಗಿಬೇಕಂತಾನೆ ಇವನಿಗೆ ಕೆಲಸ ಮಾಡಿರೋದು. ನನಗೆ ಗೊತ್ತು. ಕಾಲೇಜಲ್ಲಿ ಒಂದು ನೋಡಿದ್ದೆ, ಅವನು ಅಮ್ಮಿಂದ ಬಂದು ಲವ್ ಮಾಡು ಅಂತ ಪೀಡಿಸ್ತಾ ಇರೋದು. ಇವತ್ತಿದಾಗಿರೋದು ಕಾರಣ ಎಲ್ಲ ಇವನೇ ದೊಡ್ಡಪ್ಪ, ಇವನೇ. ನನ್ನ ಮಗನೇ, ನನ್ ತಂಗಿ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ. ಎಷ್ಟು ದಿನದಿಂದ ಪ್ಲಾನ್ ಹಾಕೊಂಡಿದ್ದೆ. ಈಗ ಏನಾಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅವ್ರನ್ನ ಸ್ವಲ್ಪ ಮಾತಾಡಕ್ ಬಿಟ್ರೆ ಏನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಸ್ವಲ್ಪ ಸುಮ್ಮನೆ ಇರ್ತೀವಿ ಅಲ್ಲಿವರೆಗೂ. ಏನ ಸುಮ್ಮನೆ ಇರೋದು? ನನ್ ತಂಗಿ ಜೀವನ ಹಾಳು ಮಾಡಿ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗ್ದಿರೋ ಸುಮ್ಮನೆ ಬಂದು ನಿಂತಾರೆ. ಇವನೇ ಸುಮ್ಮನೆ ಬಿಡ್ಬೇಕಾ? ಏನಿಲ್ಲ. ನಿನಗೆ ಗೊತ್ತು, ನನ್ ತಂಗಿ ತುಂಬಾನೇ ಒಳ್ಳೆವಳು. ಈ ಬಡವ ರಾಜಕಾಲ ಎಲ್ಲ ಮಾಡಿರೋದು. ತನ್ನ ಪಾಡಕ್ ತಾನಿದ್ದ ನನ್ನ ತಂಗಿನ ಕರ್ಕೊಂಡು ಹೋಗಿ ಎದುರಿಸಿ ಬೆದರಿಸಿ ಮದುವೆ ಆಗಿದ್ದಾನೆ. ನಾಲ್ಗೆ ಬಿಗಿ ಮಾತಾಡು ಶ್ರೀಕಂಠ. ನೀನ್ ಮಾತಾಡ್ತಿರೋದು ನನ್ನ ತಮ್ಮನ ಬಗ್ಗೆ ಅನ್ನೋದು ನೆನಪಿರ್ಲಿ. ಅವ್ನು ಎಂತವನು ಅಂತ ನಮ್ಮೆಲ್ರಿಗೂ ನೋಡು. ಅವ್ರಿಗೆ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡು. ಅವಾಗ ಅಟ್ಲೀಸ್ಟ್ ಏನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಗಿರ್ಜಾ, ಏನಾಗ್ತಾ ಇದೆ ಇಲ್ಲಿ? ನೀನ್ ನೋಡಿದ್ರೆ ವಲ್ಲಭ ಕಾಲೇಜ್ಗೆ ಹೋದ ಅಂತ ಹೇಳ್ತಾ ಇದ್ಯಾ, ಅವ್ನು ನೋಡಿದ್ರೆ ಇವಳು ಮದುವೆ ಆಗಿ ಬಂದಿದ್ದಾನೆ. ಇದೆಲ್ಲ ನಿಂಗೆ ಗೊತ್ತೇ ಇಲ್ವಾ? ನಿಜ ಹೇಳು ಗಿರ್ಜಾ, ಏನ್ ಮುಚ್ಚಿಡ್ತಾ ಇದೆಯಾ ನೀನ್ ನನ್ನ ಹತ್ರ? ಸತ್ಯ ಹೇಳಿದ್ರೆ ಒಬ್ಬೊಬ್ಬರನ್ನು ಸಿಗ್ದಾಕ್ಬಿಡ್ತೀನಿ ಈಗ. ಅಮೂಲ್ಯ ರಾತ್ರಿಯಿಂದನೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ವಲ್ಲಭ ನಿನ್ ಜೊತೆ ಇದ್ಮೇಲೆ ಇದೆಲ್ಲ ಹೇಗಾಯ್ತು? ಅಂದ್ರೆ ಈ 1 ಗಂಟೆಯಲ್ಲಿ ಅವ್ನು ಮದುವೆ ಆಗಿ ಬಂದ ಅಂತನ? ಅದು ಹೇಗ್ ಸಾಧ್ಯ ಗಿರ್ಜಾ? ನೀನೇನು ಮುಚ್ಚಿಡ್ತಿಲ್ಲ ತಾನೆ?